जय जय राम श्री राम जय जय राम प्रचोदय ओम भूर्भुवस्सुः तत्सवितुर्वरेण्यं भर्गो देवस्य धीमहि धियो यो न प्रचोदयात्. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಾಗವೇಣಿ ಬ್ರೈಡಲ್ ಮೇಕಪ್ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಬೆಂಗಳೂರಿಗೆ ಬಂದೆ. ನಿನ್ನೆ ಸಡನ್ ಪ್ಲ್ಯಾನ್ ಬರಬೇಕು ಅಂತೇನು ಅಂದ್ಕೊಂಡಿದ್ದೆಲ್ಲ. ಆ್ಯಕ್ಚುಲಿ ಲಾಸ್ಟ್ ವೀಕ್ ಬರ್ಬೇಕು ಅಂದ್ಕೊಂಡೆ, ಅದು ಕ್ಯಾನ್ಸಲ್ ಆಯಿತು. ಇನ್ನೂ 1 ವೀಕ್ ಬಿಟ್ಟು ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದು ಏನೋ ಸಡನ್ನಾಗಿ ಇವ್ರ ಜೊತೆ ಬರೋಂಗಾಯ್ತು. ಯಾಕಂದ್ರೆ ನಂದು ಸ್ವಲ್ಪ ಶಾಪಿಂಗ್ ಇತ್ತು, ಅವರು ನಮ್ಮ ಜೊತೆನೇ ಬರ್ರಿ ಅಂತಂದು. ಹಾಗಾಗಿ ನಮ್ಮ ಅಕ್ಕರ ಜೊತೆನೇ ಬಂದೆ. ಬರುವಾಗಲೂ ಲಾಗ್ ಮಾಡಬೇಕು ಅಂದ್ಕೊಂಡೆ. ನಂಗೆ ಆಲ್ಮೋಸ್ಟ್ ಸುಸ್ತು ಬೇರೆ ಇತ್ತು, ಮತ್ತು ಬೆಳಗ್ಗೆ ಬಸ್ ಒಳಗೆಲ್ಲ ನಂಗೆ ಕರೆಕ್ಟ್ ಆಗಲ್ಲ ಅಂಥೇಳಿ ಸೊ ಇಲ್ಲಿಂದ ಬಂದೆ. ಬಂದ ತಕ್ಷಣ ಬರೋದು ನಾವು 8 ಗಂಟೆ ಆಯಿತು. ಹಾಗಾಗಿ ಆದಮೇಲೆ ನಾಷ್ಟ ಹೊರಗೆ ಮಾಡಿ ಬಂದ್ವಿ. ಬಂದು ಮತ್ತೆಲ್ಲರೂ ಅವ್ರವ್ರ ಕೆಲಸ ಮಾಡಿದ್ರು. ನಾನು ಜಳಕ ಮಾಡಿ ಇವತ್ತು ಇವ್ರ ಮನೆ ಫಸ್ಟ್ ಟೈಮ್ ಪೂಜೆ ಮಾಡೀನಿ. ಸೊ ಆ್ಯಕ್ಚುಲಿ ನಮ್ಮ ಹುಬ್ಳಿ ಸೈಡೆಲ್ಲ ಬಾಡಿಗೆ ಮನೆ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಒಂದು ಸಪ್ರೇಟ್ ಜಗ್ಲಿನ ಕೊಡ್ತಾರೆ. ಇಲ್ಲಿ ಬ್ಯಾಂಗ್ಳೂರ್ ಸೈಡೆಲ್ಲ ಹಂಗಿರಲ್ಲ. ಇರೋದೇ ಇಬ್ಬರು ಗಂಡ ಎಂತಿರ್ತಾರಂತ ಈ ಥರ ಒಂದು ಬಾಕ್ಸ್ ಒಳಗೆ ದೇವ್ರ ಜಗ್ಲಿ ಕೊಟ್ಬಿಡ್ತಾರೆ. ಭಾಳ ಕಷ್ಟ. ಎಷ್ಟೊತ್ತನ ಈ ಚೇರ್ ಇಟ್ಕೊಂಡು ಪೂಜೆ ಮಾಡೀನಿ. ಸೊ ಹಂಗೂ ಹಿಂಗೂ ಮಾಡಿದೆ. ಸೊ ಪೂಜೆ ಎಲ್ಲ ಮಾಡಿದೆ. ಇವ್ರದ್ದು ಮನೆ ಹೋಮ್ ಟೂರ್ ಮಾಡೋಣ ನಾಳೆ. ಇನ್ನೊಂದು 2 ಡೇಸ್ ಇರ್ತೀನಿ ಇಲ್ಲೇ. ನಂಗೆ ಇಡೀ ರಾತ್ರಿ ಎಲ್ಲ ಬಸ್ನಾಗ ನೈಟ್ ಡ್ರೆಸ್ ಹಾಕ್ಕೊಂಡು ಆ ಟೈಟ್ ಪ್ಯಾಂಟ್ ಎಷ್ಟು ನಂಗೆ ಕಷ್ಟ ಆಗಿತ್ತು ಅಂದೆ. ಅದಕ್ಕೆ ಬರತ್ಲೆ ಮೊದಲು ಸ್ನಾನ ಮಾಡಿ ನೈಟಿ ಹಾಕ್ಕೊಂಡೆ. ಆ್ಯಕ್ಚುಲಿ ನಾನು ಪೂಜೆ ಮಾಡ್ಬೇಕು ಅಂದ್ಕೊಂಡಿದ್ದೆ, ಎಲ್ಲ ನಮ್ಮ ಅಕ್ಕ ಮಾಡ್ಬೇಕು ಅನ್ನೋದಿತ್ತು. ಮತ್ತೇನು ಮಾಡಿದ್ವಿ, ಇಲ್ಲ ನೀನೇ ಮಾಡಂತಲ್ಲ. ಮತ್ತು ಇಲ್ಲಿ ಬಿಡ ಇದ್ರ ಮ್ಯಾಗ ಮಾಡಿ ನಡಿತೈತಿ. ಇದೊಂದು ಸತಿ ಏನಾಗಲ್ಲ. ಯಾಕಂದ್ರೆ ನೈಟಿ ಮೇಲೆ ನೈಟ್ ಡ್ರೆಸ್ ಮೇಲೆ ನಾವು ಪೂಜೆ ಮಾಡಲ್ಲ. ಏನಾದರೂ ಚೂಡಿ ಎದುರು ಹಾಕೋತೀವಿ, ಅಟ್ಲೀಸ್ಟ್ ಸಾರಿ ಎದುರು ಹಾಕೋತೀವಿ. ಫಸ್ಟ್ ಟೈಮ್ ನೈಟಿ ಮೇಲೆ ನಾ ಇನ್ನೊಬ್ರಿಗೆ ಹೇಳ್ತಿದ್ದೆ, ನೈಟಿ ಮೇಲೆಲ್ಲ ಹೆಂಗೆ ಪೂಜೆ ಮಾಡ್ತಾರೆ ಇವರು ಅಂಥೇಳಿ. ಇವತ್ತು ನಾನು ಮಾಡೀನಿ, ನೀನು ಮಾಡೋಕ್ಕಾಗಲ್ಲ. ಯಾಕಂದರೆ ಈಗ ಅನ್ಪ್ಲ್ಯಾನ್ಡ್ ಆಯ್ತು ಅಂಥೇಳಿ ನಮ್ಮ ಅಕ್ಕ ನೀನೇ ಮಾಡು ಅಂತ ಅಂದ್ಲು. ಸೊ ಅವ್ರ ಮನೆ ಹಿಂಗಿದೆ ಬ್ಯಾಂಗ್ಳೂರಲ್ಲಿ. ಬ್ಯಾಂಗ್ಳೂರೊಳಗೆಲ್ಲ ಅಂದರೆ RR ನಗರ, ರಾಜರಾಜೇಶ್ವರಿ ನಗರದಲ್ಲಿ ಇವ್ರ ಮನೆ ಇರೋದು. ಸೊ ನನ್ನ ಪೂಜೆ ಮಾಡಿದ್ದು ಹೀಗಿದೆ. ನಾನು ಬ್ಯಾಂಗ್ಳೂರ್ಗೆ ಎದಕ್ಕೆ ಬಂದೇನಿ ಅಂತಂದರೆ ಒಂದು ಶಾಪಿಂಗ್ ಇದೆ ಜುವೆಲ್ ಸೆಟ್ಟಿಂದ. ಇದನ್ನು ಮುಗಿಸ್ಕೊಂಡು ಸ್ವಲ್ಪ ಏನಾದರೂ ಮತ್ತೆ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ನಿ, ನನ್ನ ಕಾಸ್ಮೆಟಿಕ್ಸ್ ರಿಲೇಟೆಡ್ ಮೇಕಪ್ಪಿಂದ. ಅದೊಂದು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಮಂಡೇ ಬ್ಯಾಕ್ ಟು ಹುಬ್ಳಿ ಅನ್ನೋಣ. ಸೊ ಬರ್ರಿ. ಇವ್ರ ಮನೆ ಚಿಕ್ಕದಿದ್ರೆ, ಆ್ಯಕ್ಚುಲಿ ನಮ್ಮ ಮನೆ ಹುಬ್ಳಿ ಒಳಗೆ ದೊಡ್ಡದೈತಿ. ಬಟ್ ಇವ್ರ ಮನೆ ಚಿಕ್ಕದಿದ್ರೆ ಎಲ್ಲನೂ ಎಷ್ಟು ಚೆನ್ನಾಗಿ ನೀಟಾಗಿ ಕೊಟ್ಟಾರ. ನಮ್ದು ಹಂಗಿಲ್ಲ. ಸೊ ದೊಡ್ಡ ದೊಡ್ಡ ರೂಮ್ ಇದೆ. ಬಟ್ ನಮ್ಮ ಮನೇನೇ ಬೇರೆ. ಇವ್ರದ್ದು ಎಲ್ಲ ನೋಡ್ರಿ ಹಿಂಗೆ TV ಯೂನಿಟ್ ಕೊಟ್ಟಾರ. ಅದು ಇವರು ಫುಲ್ ಮೆಸ್ಸಿ ಇಟ್ಕೊಂಡಾರ ಬಿಡ್ರಿ ಹೋಗ್ಲಿ. ಆಮೇಲೆ ಕಿಚನ್ ಅಂತೂ ಫುಲ್ ವಾರ್ಡ್ರೋಬ್ ಫರ್ನಿಶ್ಡ್ ಚಲೋ ಐತಿ. ಚಿಕ್ಕದಿದ್ರ ಮನೆ ಎಲ್ಲನೂ ನೀಟ್ ಐತಿ. ಓಕೆ. ಸೊ ನೆಕ್ಸ್ಟ್ ಈಗ ನಮ್ಮ ಅಕ್ಕ ರೊಟ್ಟಿ ಮಾಡಕತ್ತಾಳ. ಬೆಳಗ್ಗೆ ನಾಷ್ಟ ಅಂತೂ ಮಾಡೇವಿ. ಈಗ ರೊಟ್ಟಿಗೆ ಊಟ ಆದಮೇಲೆ ಇಡೀ ದಿನ ಹೆಂಗೆ ಟೈಮ್ ಪಾಸ್ ಮಾಡೋದು ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಗೀಗ ಅವ್ರ ಕೆಲಸದಾಗ ಬಿಸಿ ಇರ್ತಾರೆ. ಅದಾಗಿನ ಮೇಲೆ ನಾಳೆಯಿಂದ ಹೊರಗೆ ಕರ್ಕೊಂಡು ಹೋಗ್ತಾರೆ. ನಂಗೆ ಸ್ಯಾಟರ್ಡೇ ಸಂಡೇ ಹಾಂ, ಈಗ ಸದ್ಯ ನಂಗೆ ಸೋಷಿಯಲ್ ಮೀಡಿಯಾ ಬಿಟ್ಟರೆ ಬೇರೆ ಇನ್ನೊಂದಿಲ್ಲ. ಓಕೆ. ನೆಕ್ಸ್ಟ್ ಸಾಯಂಕಾಲ ಏನೋ ಹೊರಗಡೆ ಕರ್ಕೊಂಡು ಹೋಗ್ತಾರಂತೆ. ರಾಜರಾಜೇಶ್ವರಿ ಗುಡಿ ಒಳಗೆ ಒಂದೇನು ದೊಡ್ಡ ಟೆಂಪಲ್ ಇದ್ದಿತ್ತು, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಲ್ಲಿ ಮತ್ತೆ ಸಿಗೋಣ. ಅಲ್ಲಿರುವ ಸ್ಟೇಟ್ ಲವ್ ಯು. ಹಾಯ್ ಹಲೋ. ಸೊ ಈವ್ನಿಂಗ್ ಟೈಮ್ ಅವಾಗ ಬಂದವ್ರು ಹೊಳ್ಳಿ ಇವಾಗ ಬರತ್ತೀನಿ. ಇವಾಗ ಯಾವ ಬರ್ತೀವಿ ಇವ್ರು ಇವಾಗ ಜಳಕ ಮಾಡಿ ಬಂದ್ರೆ ಹೇಳಿ ನಮ್ಮಿ. ಸೊ ಇವ್ರು ಇವಾಗ ಜಳಕ ಮಾಡಿ ಬಂದ್ರು ನೋಡ್ರಿ. ಇವ್ರು ಜಳಕ ಮಾಡಿದೆ ಬೆಂಗಳೂರಿಗೆ ಬಂದಿದ್ರು. ಇಲ್ಲ ಆ್ಯಕ್ಚುಲಿ ನಿನ್ನೆ ಹಾಗೆ ಬಂದೆ ನಾನು. ಎಂತ ಬೆಳಗ್ಗೆ ಮಾಡಿದ್ದೆ, ಸಾಯಂಕಾಲ ಫ್ರೆಶ್ ಆಗಂತಂದ್ರೆ ಆಗಲಿಲ್ಲ. ಸೊ ಹಂಗೆ ನೈಟ್ ಎಲ್ಲ ಜರ್ನಿ ಅಂತೇಳಿ ಹಂಗೆ ಬಂದೀನಿ. ಸೊ ಇವಾಗ ಸಾಯಂಕಾಲ ಅವರು ದೀಪ ಎಲ್ಲ ಹಚ್ಚಿದ್ರು. ನಾನು ಬೆಳಗ್ಗೆ ಪೂಜೆ ಮಾಡಿದ್ದೆ ಆಯ್ತಲ್ಲ. ಮತ್ತೆ ಇಲ್ಲಿ ಕಸ ಹುಡುಕಿದ್ವಿ, ಎಲ್ಲ ಕ್ಲೀನ್ ಮಾಡಿ
ನಮ್ಮ ಅಕ್ಕ ಸಾಯಂಕಾಲ ದೀಪ ಹಚ್ಚಿದ್ಲು. ಇಲ್ಲಿ ನಮ್ಮ ಮಾವ ಅವ್ರು ಏನು ಮಾಡತ್ತಾರ ನೋಡೋಣ ಬರ್ರಿ. ಅವರು ತಡ್ರಿ ಒಂದು ಸೆಕೆಂಡ್. ಅವರು ಒಂದು ಕೈಲಿ ಚಿಪ್ಸ್ ತಿನ್ಕೊಂತ ಇನ್ನೊಂದು ಕೈಲೇ ಚಾ ಮಾಡತ್ತಾರ. ರೆಸ್ಪಾನ್ಸ್ ಮಾಡಿ ಪ್ಲೀಸ್. ಅವ್ರು ಯಾವಾಗಲೂ ಸ್ಮೈಲ್ ಕೊಡ್ತಾರೆ. ಸ್ಮೈಲ್ ಎಲ್ಲ ತಿಳ್ಕೊಬೇಕು ನೀವು, ರಿಯಾಕ್ಷನ್ ಅಷ್ಟೇ, ಮಾತಾಡೋಕ್ಕಿಂತ ಸ್ಮೈಲ್ ಜಾಸ್ತಿ ಅವ್ರದ್ದು. ಸೊ ನಾ ಆ ಹಾಲು ಪ್ಯಾಕೆಟ್ ತಂದ್ರೆ ನಾನು ಚಾರ್ಜ್ ಮಾಡ್ತೀನಿ ಅಂತಂದೆ. ಇರಲಿ ಪರವಾಗಿಲ್ಲ, ಇವತ್ತೊಂದಿನ ಕೂರು ಗೆಸ್ಟನ್ನ ನಾವು ಗೆಸ್ಟ್ ಆಗಿ ನೋಡ್ತೇವೆ, ಈ ಚಾ ನಾವೇ ಮಾಡ್ಕೊಡ್ತೇವೆ ಅಂತಂದ್ರು. ಸೊ ಹಾಗಾಗಿ ನಾನು ಕೂತ್ಕೊಂಡೆ. ಜೊತೆಗೆ ಮತ್ತೇನೋ ಒಂದು ಆಲೂ ಚಿಪ್ಸ್ ತೊಗೊಂಡು ಬಂದಾರ. ಅವು ತಿನ್ಕೊಂತ ಹಾಲು ಬಿಸಿ ಮಾಡತ್ತಾರ. ಈಗ ಚಾ ಮಾಡ್ತಾರ. ಸೊ ನನ್ಗೆ ಇವ್ರ ಕಿಚನ್ ಭಾಳ ಇಷ್ಟ ಆಯ್ತು. ಸಣ್ಣದಿದ್ರು ಅಷ್ಟು ಕ್ಯೂಟ್ ಐತಿ, ಚಲೋ ಈಗ. ಮತ್ತೆ ಏನಂತಂದ್ರೆ ಈಗ ಚಾ ಕುಡಿಯೋ ಟೈಮಿಗೆ ಮಚ್ಚಿಗೋಣ. ಸೊ ಇವತ್ತೇನಂತಂದ್ರೆ ಇದು ನಮ್ಮ ಅಕ್ಕ ಕೊಟ್ಟಿದ್ದ ಕರಂಗುಲಿ ಮಾಲ ಪ್ಲಸ್ ಇದೊಂದು ಲಾಕೆಟ್. ಇದಕ್ಕೆ ಡಿವೈನ್ ಸ್ಟಾರ್. ಸೊ ಡಿವೈನ್ ಸ್ಟಾರ್ ಅಂತ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ನೀವು ಇದನ್ನು ಆರ್ಡ್ರ್ ಮಾಡ್ಕೋಬೋದು. ಇದ್ರ ಬಗ್ಗೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಫಾರ್ ಸಕ್ಸಸ್ ನಾವೇನಾದರೂ ಕೆಲಸ ಮಾಡ್ತಿದ್ರೆ ನಮ್ಮ ಸಕ್ಸಸ್ ಇನ್ನೂ ಸ್ವಲ್ಪ ಸ್ಪೀಡಾಗಿ ಸಿಗಲಿ, ಆಮೇಲೆ ಏನಾದರೂ ಪೀಸ್ ಆಫ್ ಮೈಂಡ್, ಮೆಂಟಲ್ ಸ್ಟೇಟ್, ಆಮೇಲೆ ಫಿನಾನ್ಷಿಯಲಿ ಫಾರ್ ಎಲ್ಲದಕ್ಕೂ ಇದೊಂದು ಬೆಸ್ಟ್ ಅಂಥೇಳಿ ನಮ್ಮಕ್ಕ ನನಗೆ ನಮ್ಮಕ್ಕ ಅವರು ಏನಿದ್ರೆ ಇದು ವೆಬ್ಸೈಟಿಂದ ಭಾಳ ಅವ್ರಿಗೆ ಗೊತ್ತಿರೋದ್ರಿಂದ ಅವ್ರು ಯೂಸ್ ಮಾಡಿದ್ದಾರೆ. ಸೊ ನನಗೂ ಹೇಳಿದ್ರೆ ನನಗೋಸ್ಕರ ಒಂದು ತೊಗೊಂಡಿದ್ದಿದ್ರೆ ಇವತ್ತು ನಂಗೆ ಕೊಟ್ಟರು, ಶುಕ್ರವಾರ ಐತಿ ಹಾಕು ಅಂತ ಹೇಳಿ. ಹಾಗಾಗಿ ನಾನು ಇದನ್ನು ಹಾಕ್ಕೊಂಡೆ. ನೀವು ನನ್ನ ಜೊತೆ ಮಾತಾಡೋದು ಜಾಸ್ತಿ, ನನ್ನ ನೈಟಿ ನೋಡೋಕೆ ಹೋಗ್ಬೇಡ್ರಿ. ನನ್ನ ನೈಟಿ ಭಾಳ ಹಳೆ ಕಾಲದೈತಿ. ನಾನೇನೋ ಎಮರ್ಜೆನ್ಸಿ ಟೈಮ್ನ ತೊಗೊಂಡಿದ್ದೆ, ಬಟ್ ಇನ್ನೂ ಚಲೋ ಐತಂತ ವೇರ್ ಮಾಡೋದಷ್ಟೆ. ಚಹಾ ಕುಡ್ದು ನೆಕ್ಸ್ಟ್ ಇವರು 2 ಪ್ಲ್ಯಾನ್ ಮಾಡ್ಯಾರ. ಒಂದು ಜಿಮ್ಗೆ ಹೋಗೋದು, ಇನ್ನೊಂದು ಇಲ್ಲೇನೋ ರಾಜರಾಜೇಶ್ವರಿ ನಗರದಾಗ ಒಂದು ಟೆಂಪಲ್ ಐತೆ ದೊಡ್ಡದು, ಅಲ್ಲಿ ರಾಜರಾಜೇಶ್ವರಿ ಟೆಂಪಲ್. ಸೊ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಹೇಳತ್ತಾರ. ಎಲ್ಲಿ ಹೋಗ್ತೇವೋ ಗೊತ್ತಿಲ್ಲ, ಬಟ್ ಚಹಾ ಕುಡ್ದಂತೂ ರೆಡಿ ಆಗ್ತೀವಿ. ಜಿಮ್ಗೆ ಹೋಗೋದಾದ್ರೆ ಜಿಮ್ ನೋಡ್ಕೊಂಡ್ ಬರ್ತೀನಿ, ಇಲ್ಲ ಅಂದ್ರೆ ಆ ಟೆಂಪಲ್ಗೆ ಹೋಗಿ ಹಾಂ ಅದೇ. ಸೊ ಈಗ ನೋಡ್ರಿ ಗಾಡಿ ತೆಗಿತಾ ಇದ್ದೀವಿ, ಒಂದೇ ಗಾಡಿ ಮೇಲೆ ಹೋಗ್ತಾ ಇದ್ದೀವಿ ಅಂತ ಹೇಳಂಗಿಲ್ಲ. ಸೊ ಅಲ್ಲಿ 2 ಜನ ಹೋಗ್ತೀವಿ, ಮತ್ತು ಇನ್ನೊಂದು ಗಾಡಿ ತೊಗೊಂಡು ಬರ್ತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ನಮ್ಮ ಅಕ್ಕಾರು ಇರೋ ಅಪಾರ್ಟ್ಮೆಂಟ್ ಇದು, ಕಾಣ್ತಿದ್ದೇನೇನೋ ಗೊತ್ತಿಲ್ಲ. ಸೊ ಲಾಗ್ ಮಾಡ್ಕೊಂತ ಬಂದೆ. ಹಲೋ, ಹೋಗ್ತಾ ಇದ್ವಿ ನೋಡಿ ನಾವು ಟೆಂಪಲ್ಗೆ. ಆ್ಯಕ್ಚುಲಿ ಸ್ಟಾರ್ಟ್. ಸೊ ಟೆಂಪಲಿಗೆ ಬಂದಿದ್ದೀವಿ. ನೆಕ್ಸ್ಟ್ ಇದೊಂದು ಆರತಿ ಅಂತೆ, ಎಲ್ಲ ಕಡೆ ಆರತಿಗಳು ಇದ್ದು ನಮ್ಗೆ ಇಷ್ಟ ಸಾಕು, ಇದನ್ನು ತಗೊಂಡಿದ್ದೀನಿ. ನಗರ ಬರ್ತೀವಿ. ನೆಕ್ಸ್ಟ್ ಇಲ್ಲಿ ಬ್ಯಾಂಗ್ಳೂರ್ ಹೋಗೋದು ನಮ್ಗೆ ಭಾಳ ಇಷ್ಟ. ಹೊರಗಡೆ ಹೋಗಿ ಅನ್ಸ್ತಾಗೆ ಅಂತ ಲಾಸ್ಟ್ ಸೊ ಇದನ್ನ ತಗೊಂಡು ಅಲ್ಲಿಗೆ ಹೋಗಿ ಬೆಳಗ್ಗೆ ನಿಂದು ಮುಂದೆ ಹೋಗು. ನೋಡ್ರಿ ಎಷ್ಟು ಗುಡಿ ಐತೆ ಅಂತ ಹೇಳಿ. ಅಟ್ ಎ ಟೈಮ್ ನಾವು ಲಾಗ್ ಮಾಡ್ತಾ ಇದ್ದೀವಿ, ಲಾಗಲ್ಲಿ ಬಿಸಿ ಆಗಿದ್ದೀವಿ.
ಎಲ್ಲ ನೀವು ಇದನ್ನಾಗಿ ಕಾಪಿರೇಟ್ ಬರಲ್ಲ. ಸೊ ಗುಡಿಗೆ ಬಂದ್ವಿ. ಏನೋ ಸ್ಪೆಷಲ್ ಇತ್ತಿಲ್ಲ, ಒಂದು ಇದ್ರ ತಟ್ಟೆಯಲ್ಲಿ ಆರತಿ ಇಟ್ಕೊಂಡು ಬೆಲ್ಲದ ಹಚ್ಚು ಆರತಿ ಏನೇನೋ ಬೆಳಗಿದ್ರೆ ಸೊ ಅವ್ರವ್ರ ನಂಬಿಕೆಗಳು ಇಲ್ಲಿ ನೆರವೇರ್ತಂತ ಹೇಳಿ ಸೊ ನಮ್ಮ ಅಕ್ಕ ನನಗೆ ಹೇಳಿದ್ರು ಆರತಿ ಬೆಳಗು ಅಂತಂತ ಹೇಳಿ. ಸೊ ಅದನ್ನು ಬೆಳಗಿದ್ವಿ. ನೆಕ್ಸ್ಟ್ ಈಗ ಗುಡಿ ಒಳಗಡೆ ಹೋಗೋಣ. ಗುಡಿ ಒಳಗಡೆ ಎಂಟ್ರಿ ಇರ್ತದೆ, ಅಲ್ಲಿ ಕ್ಯಾಮ್ರಾ ಇಲ್ಲ ಅನಿಸುತ್ತೆ. ಸೊ ಅಲ್ಲಿ ಹೋಗಿ ಅಮ್ಮನವ್ರ ದರ್ಶನ ಇರುತ್ತೆ. ಸೊ ಕ್ಯೂ ಹಚ್ಬೇಕು, ಕ್ಯೂವಿಂದ ಹೋಗ್ಬೇಕು. ಏನೇ ತುಳಿದವ ಹೆಕ್ಕ ಅಂತ. ಇದ್ರಲ್ಲಿ ಯಾರ ಅಕ್ಕ ಯಾರು ತಂಗಿ ಅಂತ ಹೇಳ್ರಿ ನೋಡೋಣ. ಗೊತ್ತಿರೋರು ಬಿಟ್ಟು ಇವಳಿಗಿಂತ ನಾನೇ ದಪ್ಪ ಆಗಿದ್ದೀನಿ ಇವಾಗ. ನಾನು ಹೈಟ್ ಕಮ್ಮಿ ಇರೋ ಕಾರಣಕ್ಕಾಗಿ ಇವಳಿಗಿಂತ ಚಿಕ್ಕವಳು ಕಾಣ್ತೀನಿ, ಬಟ್ ಇವಳಿಗಿಂತ ವೆಯ್ಟ್ ಜಾಸ್ತಿ ನಾನೇ ಆಗಿದ್ದೀನಿ ಈಗ. ಸೊ ನೆಕ್ಸ್ಟ್ ಗುಡಿಗೆ ಯಾವಾಗ ಕೇಳಿಸ್ತೀವಿ ಅಲ್ಲಿಗೆ ಮೊಬೈಲ್ ಅನ್ಸುತ್ತೆ. ಬಾಯ್ ಆಫ್ ಮಾಡಿಬಿಡೋದು ಮಗನಿಗೆ. ನೀವು 3 ಜನ ಓಡ್ಸಕ್ಕೆ ಬರ್ತೈತೆ. ಹಲೋ. ಸೊ ಫೈನಲಿ ಮನೆಗೆ ಬಂದ್ವಿ. ರಾತ್ರಿ ಎಷ್ಟು ಗಂಟೆ ಆಗೈತಿ? 10ಕ್ಕೆ 10 ನಿಮಿಷ ಕಮ್ಮಿ. ಹಾಂ, 10ಕ್ಕೆ 10 ನಿಮಿಷ ಕಡಿಮೆ ಐತಂತೆ. ಸೊ ಎಲ್ಲೆಲ್ಲಿ ಹೋಗಿದ್ವಿ ಅಂದ್ರೆ ವಿಮಾರ್ಟಿಗೆ ಹೋಗಿದ್ವಿ. ಆ ಟವೆಲ್ಲ ನೋಡೋಣ ಅಂದ್ರೆ ನಮ್ಮ ಅಕ್ಕಾಗ ಆಫರ್ನಾಗ ಮಸ್ತ್ ಟವೆಲ್ ಸಿಕ್ಕಿದ್ವು ಮೊನ್ನೆ. ಆ ಟವೆಲ್ ನೋಡೋಣ ನಾನು ತರಕ್ಕೆ ಹೋದೆ, ಬಟ್ ನನ್ನ ಟೈಮಿಗೆ ಟವೆಲ್ ಆಫರ್ ಇರಲಿಲ್ಲ, ಬೇರೆ ಇದ್ವು. ಸೊ ಹಂಗೆ ವಿಮಾರ್ಟ್ನಾಗ ಮತ್ತೇನು ಕಿಚನ್ ಇನ್ನು ಅವು ಇವು ತೊಗೊಂಡು ನೆಕ್ಸ್ಟ್ ಹಂಗೆ ಸ್ಟೈಲ್ ಯೂನಿಯನ್ಗೆ ಹೋಗಿ 2 ಜೀನ್ಸ್ ತೊಗೊಂಡ್ವಿ. ಸೊ ಅದನ್ನು ಇಲ್ಲಿ ತೋರಿಸಲ್ಲ, ಈಗ ತೋರ್ಸೋಕ್ಕೂ ಟೈಮ್ ಇಲ್ಲ. ಸೊ ಎಲ್ಲ ಹುಬ್ಳಿಗೆ ಬಂದಮೇಲೆ ನನ್ನ ಬ್ಯಾಂಗ್ಳೂರ್ ಶಾಪಿಂಗ್ ಏನಿತ್ತಂತ ಹುಬ್ಳಿಯೊಳಗೆ ತೋರಿಸ್ತೀನಿ. ಸೊ ಬಾಯ್, ಗುಡ್ ನೈಟ್, ಸ್ಟೇ ಟ್ಯೂನ್ ಫಾರ್ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ. ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ನಾಗವೇಣಿ ಬ್ರೈಡಲ್ ಮೇಕಪ್. ಬಾಯ್ ಬಾಯ್.